ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳಿಗೆ ಹಾಗೂ ಕಲಾವಿದರುಗಳಿಗೆ ಶ್ರೀಕೃಷ್ಣ ಗಾನ ಸಭಾದ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಕೋರ್ತಾರೆ. ಈ ದಿನ ಶ್ರೀಕೃಷ್ಣ ಗಾನ ಸಭಾದ ಆಶ್ರಯದಲ್ಲಿ ಶ್ರೀಕೃಷ್ಣ ಸೇವಾ ಸಮಿತಿ ಚಾರಿಟಬಲ್ ಟ್ರಸ್ಟ್ನ ಸಹಯೋಗದೊಂದಿಗೆ ಶ್ರೀಮನ್ ಮಹಾರಾಜ ಜಯಚಾಮರಾಜ ಒಡೆಯರವರ 107ನೇ ಜಯಂತಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅದರ ಅನ್ವಯ ವಿದುಷಿ ಗಾತ್ರಿ ಎಚ್ ಕುಮಾರ್ ಅವರಿಂದ ಸಂಗೀತ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ತಮಗೆಲ್ಲ ತಿಳಿದ ಹಾಗೆ ಜಯಚಾಮರಾಜ ಒಡೆಯರವರು ಕಂಠೀರವ ನರಸಿಂಹರಾಜ ಒಡೆಯರವರ ಹಾಗೂ ಕೆಂಪು ಚೆಲುವಾಜಮ್ಮಣ್ಣಿಯವರ ಸುಪುತ್ರರಾಗಿ 18ನೇ ಜುಲೈ 1919 ಮೈಸೂರ ಅರಮನೆಯಲ್ಲಿ ಜನಿಸುತ್ತಾರೆ. ಅವರು ಮೈಸೂರು ಸಂಸ್ಥಾನವನ್ನು ಆಳಿದಂಥ 25ನೇ ಹಾಗೂ ಕೊನೆಯ ಅರಸರು. 1940ರಿಂದ 50ರವರೆಗೆ ಆಳ್ವಿಕೆ ನಡೆಸಿದಂಥ ಅರಸರು 64ರವರೆಗೆ ಮೈಸೂರಿನ ರಾಜ್ಯಪಾಲರಾಗಿ 1964ರಿಂದ 66ರವರೆಗೆ ಮದ್ರಾಸಿನ ರಾಜ್ಯಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಯುತರು ತಮ್ಮ ಆರಂಭಿಕ ಶಿಕ್ಷಣವನ್ನು ಮೈಸೂರಿನ ರಾಯಲ್ ಶಾಲೆಯಲ್ಲಿ, ಪದವಿ ವಿದ್ಯಾಭ್ಯಾಸವನ್ನು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಮುಗಿಸಿ ಅಂದಿನ ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕವನ್ನು ಹಾಗೂ 5 ಪ್ರಶಸ್ತಿಗಳನ್ನು ಪಡ್ಕೊಂಡಿರ್ತಾರೆ. 15 ಮೇ 1938ರಲ್ಲಿ ಸತ್ಯಪ್ರೇಮ ಕುಮಾರಿಯವರ ಜೊತೆ ವಿವಾಹವನ್ನು ಮಾಡಿಕೊಂಡಂಥ ಶ್ರೀಯುತರು ಉತ್ತಮ ಕುದುರೆ ಸವಾರರು ಹಾಗೂ ಉತ್ತಮ ಟೆನ್ನಿಸ್ ಆಟಗಾರರು ಸಹ ಆಗಿರ್ತಾರೆ. ತಮ್ಮ ಎಲ್ಲ ಪೂರ್ವಜರ ಹಾಗೆ ಉತ್ತಮ ಸಾಹಿತಿಗಳು, ಕಲೆ ಸಂಸ್ಕೃತಿಯ ಕಲಾ ಪೋಷಕರು ಸಹ ಆಗಿದ್ದಂಥ ಚಾಮರಾಜ ಒಡೆಯರವರು ಭಾರತೀಯ ತತ್ವಶಾಸ್ತ್ರವನ್ನು ಆಳವಾಗಿ ಅಧ್ಯಯನ ಮಾಡಿಕೊಂಡಿದ್ದಂಥವರು. ಸಂಸ್ಕೃತದಿಂದ ಕನ್ನಡಕ್ಕೆ ಹಲವಾರು ಶ್ರೇಷ್ಠ ಗ್ರಂಥಗಳನ್ನು ಅನುವಾದವನ್ನು ಮಾಡಿರ್ತಾರೆ. ಶ್ರೀಯುತರು ದ ಕ್ವೆಸ್ಟ್ ಫಾರ್ ಪೀಸ್ ಎಂಬ ಪುಸ್ತಕವನ್ನು 1950ರಲ್ಲಿ, ದತ್ತಾತ್ರೇಯ ದ ವೇ ಅಂಡ್ ದ ಗೋಲ್ ಎಂಬ ಪುಸ್ತಕವನ್ನು 1957ರಲ್ಲಿ, ಗೀತಾ ಮತ್ತು ಭಾರತೀಯ ಸಂಸ್ಕೃತಿ ಎಂಬ ಪುಸ್ತಕವನ್ನು 1963ರಲ್ಲಿ, ಧರ್ಮ ಮತ್ತು ಮನುಷ್ಯ ಎಂಬಂಥ ಪುಸ್ತಕವನ್ನು 65ರಲ್ಲಿ, ಭಾರತೀಯ ಸೌಂದರ್ಯ ಶಾಸ್ತ್ರ 1956ರಲ್ಲಿ, ಅದ್ವೈತ ತತ್ವಶಾಸ್ತ್ರ ಹಾಗೂ ಕುಂಡಲಿನಿ ಯೋಗ ಎಂಬ ಪುಸ್ತಕಗಳನ್ನು ಸಹ ಗ್ರಂಥ ರಚನೆ ಮಾಡಿರ್ತಾರೆ. ಪಾಶ್ಚಿಮಾತ್ಯ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಪ್ರಸಿದ್ಧಿಯ ಪಡೆದುಕೊಂಡಿದ್ದಂಥ ಶ್ರೀಯುತರು ಸಂಗೀತ ಸಂಯೋಜಕರಾಗಿ, ಸಂಗೀತ ಪೋಷಕರಾಗಿ, ವೀಣಾ ವಾದಕರಾಗಿ ಶ್ರೇಷ್ಠ ಸಾಧನೆಯನ್ನು ಮಾಡಿರ್ತಾರೆ. ಶ್ರೀ ವಿದ್ಯಾ ಎಂಬ ಹೆಸರಿನಲ್ಲಿ ಜಯಚಾಮರಾಜ ಒಡೆಯರವರು 94 ಕರ್ನಾಟಕ ಸಂಗೀತ ಕೃತಿ ರಚನೆಯನ್ನು ಮಾಡಿರ್ತಾರೆ. ಶ್ರೀಯುತರ ಆಸ್ಥಾನದಲ್ಲಿ ಮೈಸೂರು ವಾಸುದೇವಾಚಾರ್ಯರು, ಪಿ ದೇವೇಂದ್ರಪ್ಪನವರು, ಟಿ ಚೌಡಯ್ಯನವರು, ವೀಣಾ ವೆಂಕಟಗಿರಿಯಪ್ಪನವರು, ಟೈಗರ್ ವರದರಾಚಾರ್ಯರು, ವಿ ದೊರೆಸ್ವಾಮಯ್ಯಂಗಾರವರು, ಚನ್ನ ಕೇಶವಯ್ಯನವರು, ತಿಟ್ಟೆ ಕೃಷ್ಣಯ್ಯಂಗಾರವರು, ಚಿಂತನಪಲ್ಲಿ ರಾಮಚಂದ್ರ ರಾವ್ರವರು, ಎಸ್ ಎನ್ ಮರಿಯಪ್ಪನವರು, ಆರ್ ಎನ್ ದೊರೆಸ್ವಾಮಿರವರು ಮುಂತಾದ ಕವಿಗಳು, ಸಾಹಿತಿಗಳು ಆಶ್ರಯವನ್ನು ಪಡ್ಕೊಂಡಿದ್ದು ಹಲವಾರು ಶ್ರೇಷ್ಠ ಕೃತಿಗಳನ್ನು ರಚನೆ ಮಾಡಿರುತ್ತಾರೆ. ಚಾಮರಾಜ ಒಡೆಯರವರಿಗೆ ನೈಟ್ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಮೋಸ್ಟ್ ಆನರಬಲ್ ಆರ್ಡರ್ ಆಫ್ ದ ಬಾತ್ ಪ್ರಶಸ್ತಿ 1946ರಲ್ಲಿ, ಆರ್ಡರ್ ಆಫ್ ದ ಸ್ಟಾರ್ ಆಫ್ ಇಂಡಿಯಾ 1945ರಲ್ಲಿ ಸಿಗುತ್ತೆ. ಶ್ರೀಯುತರು ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿ ಆಸ್ಟ್ರೇಲಿಯಾದಿಂದ, ಅಣ್ಣಾಮಲೈ ಯೂನಿವರ್ಸಿಟಿ ತಮಿಳುನಾಡಿನಿಂದ ಹಾಗೂ ಬನಾರಸ್ ಹಿಂದೂ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರ್ತಾರೆ. ಮೈಸೂರು ವಿಶ್ವವಿದ್ಯಾಲಯದಿಂದ 1962ರಲ್ಲಿ ಕಾನೂನು ಪದವಿಯನ್ನು ಪಡ್ಕೊಂಡಂಥ ಶ್ರೀಯುತರು ರಾಷ್ಟ್ರೀಯ ಸಂಗೀತ ನೃತ್ಯ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ 1966ರಲ್ಲಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಶ್ರೀಯುತರ 107ನೇ ಜನ್ಮ ದಿನಾಚರಣೆ ಅಂಗವಾಗಿ ಈ ದಿನ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ವಿದ್ವಾಂಸರು ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಗಾನ ಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಅರಸೂರವರು ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾರೆ.
ಪುಷ್ಪ ನಮನವನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಇದೀಗ ವಿದುಷಿ ದಾತ್ರಿ ಎಚ್ ಕುಮಾರ್ ಅವರ ಒಂದು ಕಿರು ಪರಿಚಯ. ವಿದುಷಿ ದಾತ್ರಿ ಎಚ್ ಕುಮಾರ್ ಅವರು ಬಾಲ್ಯದಲ್ಲಿಯೇ ಸಂಗೀತದ ಕಡೆ ಆಸಕ್ತಿಯನ್ನು ಬೆಳೆಸಿಕೊಂಡು ಆಗ ವಿದ್ವಾನ್ ವೆಂಕಟಾಚಲಯ್ಯನವರು ಅವರ ಬಳಿ ಶಿಷ್ಯವೃತ್ತಿಯನ್ನು ಪ್ರಾರಂಭಿಸ್ತಾರೆ. ತದನಂತರ ನಮ್ಮ ಮೈಸೂರಿನವರಾಗಿರ್ತಕ್ಕಂಥ ಸಂಗೀತ ಕಲಾರತ್ನ ಬಿರುದಾಂಕಿತರಾದಂಥ ಡಾಕ್ಟರ್ ಸುಕನ್ಯಾ ಪ್ರಭಾಕರ್ ಅವರ ಬಳಿ ಅಭ್ಯಾಸವನ್ನು ಮುಂದುವರಿಸ್ತಾರೆ. ತದನಂತರ ಚೆನ್ನೈನಲ್ಲಿ ಸಂಗೀತ ಕಲಾನಿಧಿ ನೈವೇಲಿ ಆರ್ ಸಂತಾನ ಗೋಪಾಲನವರ ಬಳಿ ಸಂಗೀತದಲ್ಲಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿರ್ತಕ್ಕಂಥ ವಿದುಷಿ ದಾತ್ರಿ ಎಚ್ ಕುಮಾರ್ ಅವರು ಪ್ರಸ್ತುತ ಹೆಚ್ಚಿನ ತರಬೇತಿಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ವಿದ್ವಾನ್ ಆರ್ ಎನ್ ತ್ಯಾಗರಾಜನ್ ಅವರ ಬಳಿ ನಡೆಸ್ಕೊಂಡು ಬರ್ತಿದ್ದಾರೆ. ಶ್ರೀಯುತರು ವಿದುಷಿ ದಾತ್ರಿ ಎಚ್ ಕುಮಾರ್ ಅವರು ಆಲ್ ಇಂಡಿಯಾ ರೇಡಿಯೋದ ಎ ಶ್ರೇಣಿಯ ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಶ್ರೀಯುತರು ಭಾರತದಾದ್ಯಂತ ಹಲವಾರು ಸಂಗೀತ ಸಭಾಗಳಲ್ಲಿ, ಹಲವಾರು ಸಾಂಸ್ಕೃತಿಕ ಹಬ್ಬಗಳಲ್ಲಿ ತಮ್ಮ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಾರೆ. ಮುಖ್ಯವಾಗಿ ಶ್ರೀ ರಾಮ ಸೇವಾ ಮಂಡಳಿ, ಶೃಂಗೇರಿ ಶಾರದಾ ಪೀಠದಲ್ಲಿ, ಮುಂಬೈ ಕನ್ನಡ ಕಲಾ ಕೇಂದ್ರದಲ್ಲಿ, ಹೊಸಹಳ್ಳಿಯ ಸಂಗೀತ ಸಮ್ಮೇಳನದಲ್ಲಿ, ಪಟ್ಟಾಯುರಾಮ ದೇವಸ್ಥಾನದಲ್ಲಿ ಹಾಗೆ ಹಲವಾರು ಸಂಗೀತ ಸಭಾಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರ್ತಕ್ಕಂಥ ವಿದುಷಿ ದಾತ್ರಿ ಎಚ್ ಕುಮಾರ್ ಅವರು 2 ಸ್ನಾತಕೋತ್ತರ ಪದವಿಗೆ ಭಾಜನರಾಗಿರುತ್ತಾರೆ. ಒಂದು ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಹಾಗೂ ಜೈನ್ ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥ ಶ್ರೀಧರು ಸಂಗೀತ ಕಲಾ ಕೌಸ್ತುಭ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಇದೀಗ ಅವರು ನಮ್ಮ ಮುಂದೆ ತಮ್ಮ ಒಂದು ಸಂಗೀತ ರಸದೌತಣವನ್ನು ನೀಡಲಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾರೆ. ಅವರ ಜೊತೆ ಪಕ್ಕವಾದ್ಯದಲ್ಲಿ ವಿದ್ವಾನ್ ಎ ರಾಧೇಶ್ ರವರು ಮೃದಂಗದೊಂದಿಗೆ, ವಿದ್ವಾನ್ ಎಸ್ ತಾಂಡವಮೂರ್ತಿರವರು ಪಿಟೀಲ್ನೊಂದಿಗೆ, ವಿದ್ವಾನ್ ಎಸ್ ಶರತ್ ಕೌಶಿಕ್ ರವರು ಘಟಮ್ನೊಂದಿಗೆ ಅವರಿಗೆ ಸಾಥ್ ನೀಡಿದ್ದಾರೆ. ಅವರೆಲ್ಲರೂ ಈಗಾಗಲೇ ನಮ್ಮ ಗಾನಸಭಾದಲ್ಲಿ ಹಲವಾರು ಸಂಗೀತಗಾರರಿಗೆ ಪಕ್ಕವಾದ್ಯದಲ್ಲಿ ಸಾಥನ್ನು ನೀಡಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾರೆ.